ನೆಲಮಂಗಲದಲ್ಲಿ ಸರಗಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ವ್ಯಾಪಾರ ನೆಪದಲ್ಲಿ ಕಾಂಡಿಮೆಂಟ್ಸ್ಗೆ ಬಂದಿದ್ರು ಈ ಖದೀಮರು. ಮಹಿಳೆಯ ಚಿನ್ನದ ತಾಳಿಯನ್ನು ಕಿತ್ಕೊಂಡು ಕಾರ್ನಲ್ಲಿ ಎಸ್ಕೇಪ್ ಆದ್ರು. ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರದಲ್ಲಿ ಒಂದು ಘಟನೆ ನಡೆದಿದೆ. ಕಾಂಡಿಮೆಂಟ್ಸ್ ವ್ಯಾಪಾರಿಯ ಮಹಿಳೆಯ ತಾಳಿ ಕಿತ್ತು ಎಸ್ಕೇಪ್ ಆಗಿದ್ದಾರೆ. ತಾಳಿ ಕಿತ್ತು ಪರಾರಿಯಾಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೆಲಮಂಗಲದಲ್ಲಿ ಈ ರೀತಿ ಸರಗಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ವ್ಯಾಪಾರ ಮಾಡುವಂತಹ ನೆಪದಲ್ಲಿ ಒಂದಿಷ್ಟು ಜನ ಖದೀಮರು ಕಾಂಡಿಮೆಂಟ್ಸ್ಗೆ ಬರ್ತಾರೆ. ಮಹಿಳೆಯ ಚಿನ್ನದ ತಾಳಿಯನ್ನು ಕಿತ್ಕೊಂಡು ಅಲ್ಲಿಂದ ಪರಾರಿ ಆಗ್ತಾರೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಯಾವ ರೀತಿ ಅಂತ. ಇದು ಸಿಸಿಟಿವಿಯಲ್ಲಿ ಸರಿಯಾಗಿರುವಂತಹ ದೃಶ್ಯ. ಏನೋ ಬೇಕು ಅಂತ ಹೇಳ್ಕೊಂಡು ಬರ್ತಾರೆ. ತಕ್ಷಣವೇ ಆಕೆಯ ಕೊರಳಿಗೆ ಕೈ ಹಾಕಿ ಆಕೆಯ ತಾಳಿ ಸರವನ್ನು ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನೀವು ಕೂಡ ಆ ದೃಶ್ಯವನ್ನು ಇದೀಗ ನೋಡ್ತಾ ಇದ್ದೀರಾ. ಕಾಂಡಿಮೆಂಟ್ಸ್ ವ್ಯಾಪಾರಿ ಮಹಿಳೆಯ ತಾಳಿಯನ್ನು ಕಿತ್ಕೊಂಡು ಆತ ಪರಾರಿಯಾಗಿದ್ದಾನೆ. ತಾಳಿ ಕಿತ್ತು ಪರಾರಿಯಾಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಅಂದರೆ ಇವಾಗ ಚಿನ್ನದ ಬೆಲೆ ದುಬಾರಿ ಆಗ್ತಾ ಇದೆ. ಹೀಗಾಗಿ ಈ ರೀತಿ ಕಳ್ಳತನ ಆಗಿರ್ಬೋದು ಅಥವಾ ಚಿನ್ನದ ಅಂಗಡಿಗಳ ದರೋಡೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಮಹಿಳೆಯರು ಆದಷ್ಟು ಜಾಗರೂಕರಾಗಿರಬೇಕಾಗತ್ತೆ. ತಮ್ಮ ಚಿನ್ನದ ಸರ ಆಗಿರ್ಬೋದು, ತಾಳಿ ಆಗಿರ್ಬೋದು, ಇದೆಲ್ಲವನ್ನ ಕೂಡ ಆದಷ್ಟು ಜಾಗರೂಕತೆಯಿಂದ ನೋಡ್ಕೊಳ್ಬೇಕಾಗತ್ತೆ. ಆದಷ್ಟು ಹೆಚ್ಚಾದಂತಹ ಒಡವೆಗಳನ್ನ ಧರಿಸ್ಕೊಂಡು ರೋಡ್ಗೆ ಬರೋದನ್ನು ಕಮ್ಮಿ ಮಾಡಬೇಕಾಗತ್ತೆ. ಯಾಕಂದರೆ ಈಗಿನ ಕಾಲದಲ್ಲಿ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಅದರಲ್ಲೂ ಚಿನ್ನದ ದರ ಗಗನಕ್ಕೆ ಏರಿದೆ. ಈ ನಿಟ್ಟಿನಲ್ಲಿ ಒಂದಿಷ್ಟು ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ. ನೀವು ಕೂಡ ನೋಡ್ತಾ ಇದ್ದೀರಾ ಹಾಡ ಹಗಲೇ ಯಾವ ರೀತಿ ಈತ ಕಾರ್ನಲ್ಲಿ ಬಂದು ಏನೋ ಬೇಕು ಅಂತ ಬರ್ತಾನೆ. ಆಗ ಮಹಿಳೆ ಅದನ್ನು ಕೊಡೋದಕ್ಕಂತ ಹೋಗ್ತಿರ್ತಾರೆ. ಈ ಸಂದರ್ಭದಲ್ಲಿ ಮೊಬೈಲ್ ನೋಡ್ತಾ ಇದ್ದಂಥ ಆತ ತಕ್ಷಣವೇ ಆಕೆಯ ಕೊರಳಿಗೆ ಕೈ ಹಾಕಿ ತಾಳಿ ಸರವನ್ನು ದೋಚಿಕೊಂಡು ಪರಾರಿಯಾಗಿದ್ದಾನೆ. ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರದಲ್ಲಿ ಒಂದು ಘಟನೆ ನಡೆದಿದೆ. ವ್ಯಾಪಾರ ನೆಪದಲ್ಲಿ ಕಾಂಡಿಮೆಂಟ್ಸ್ಗೆ ಬರ್ತಾನೆ ಈತ. ಮಹಿಳೆಯ ಚಿನ್ನದ ತಾಳಿಯನ್ನು ಕಿತ್ಕೊಂಡು ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾನೆ. ಇನ್ನು ತಾಳಿ ಕಿತ್ತು ಪರಾರಿಯಾಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.